ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ತೆ ವಿದ್ಯಾರ್ಥಿಗಳೇ. ಎಲ್ಲರಿಗೂ ಕೂಡ ಗೊತ್ತಿದೆ VA ಪರೀಕ್ಷೆಗೆ ನಾವು ತರಗತಿಗಳನ್ನು ನಡೆಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಇದು ನಮ್ಮ 24ನೇ ತರಗತಿ. 24ನೇ ತರಗತಿ ಯಾವ ರೀತಿ ಮಾಡ್ತೀನಿ ಅಂತ ಅಂದರೆ, ನಿನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂತ ಅಂದರೆ ಹಿಸ್ಟ್ರಿಯಿಂದ ಟೋಟಲ್ ಒಂದು 15ರಿಂದ 16 ಕ್ವಶನ್ ಬಂದಿದ್ದಾವೆ. ಓಕೆನಾ? ಅಂದರೆ RPC ಅಂದರೆ ಇಲ್ಲಿ ನಾನ್ ಕಲ್ಯಾಣ ಕರ್ನಾಟಕ NKK ಅಥವಾ NHK ಏನು ಹುದ್ದೆಗಳಿರ್ತವೆ ಅವರಿಗೆ ಒಂದು 15ರಿಂದ 16 ಪ್ರಶ್ನೆ ಬಂದಿದ್ದಾವೆ. ಆ ಒಂದು ಪ್ರಶ್ನೆಗಳನ್ನು ನಾನೇನು ಮಾಡ್ತೀನಿ ಇವತ್ತು ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಡಿಸ್ಕಸ್ ಮಾಡ್ತೀನಿ. ಇದು 24ನೇ ತರಗತಿ ಆಗಿರುತ್ತೆ. ಎಲ್ಲರೂ ಕೂಡ 100% ತರಗತಿಗಳನ್ನ ನೋಡ್ಕೊತಾ ಹೋಗಿ. ಈಗ ಮೊದಲನೇದಾಗಿ ಏನಪ್ಪಾ ಅಂತಾರೆ, ಅದಕ್ಕೂ ಮುಂಚಿತವಾಗಿ ಎಲ್ಲರೂ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀರಾ ಸಂಪೂರ್ಣ ಬ್ಯಾಚ್ ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ. ವಿದ್ಯಾರ್ಥಿಗಳೇ, ನಮ್ಮ ಒಂದು ತರಗತಿಗಳನ್ನ ನೋಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಯಾರ್ಯಾರು ನೋಡ್ತಾ ಇರ್ತೀರಾ, ಯಾರ್ಯಾರು ಇನ್ನೂ ಕೂಡ ಪರ್ಚೇಸ್ ಮಾಡ್ಕೊಂಡಿಲ್ಲ, ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಮುಂದೆ ನಿಮಗೆ ಬರ್ತಾ ಟೈಮ್ ಆದಾಗ ನಿಮಗೆ ಓದೋದಕ್ಕೆ ಆಗೋದಿಲ್ಲ. ಅದಕ್ಕೆ ಆದಷ್ಟು ಬೇಗ ಬ್ಯಾಚ್ನ ಪರ್ಚೇಸ್ ಮಾಡಿಕೊಂಡು ನೀವು 501 ರೂಪಾಯಿನ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಏನಪ್ಪ ಮಾಡಿ ಅಂತ ಅಂದರೆ ಪೇ ಮಾಡಿಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಇದೆ, ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀವಿ. ಇಲ್ಲ ಅಂತ ಅಂದರೆ ಜೀವಾ ನಾಯಕ್ ಅಂತ ನಮ್ಮ ಒಂದು ಟೆಲಿಗ್ರಾಮ್ ಏನು ಇದು ID ಇದೆ, ಅಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂತಂದರೆ ಮೆಸೇಜ್ ಮಾಡಿ ನೀವು ನಮ್ಮಿಂದ PDF ಪಡ್ಕೋಬೋದು. ಓಕೆನಾ? ಈ ಒಂದು ಬ್ಯಾಚ್ನ ಯಾರ್ಯಾರಿಗೆ ಬೇಕೋ ಎಲ್ಲರೂ ಕೂಡ ಪಡ್ಕೊಳ್ಳಿ. ತುಂಬ 100% ಯೂಸ್ ಆಗುತ್ತೆ ಇದು ನಿಮಗೆ ನಿಮ್ಮ ಒಂದು VA ಪರೀಕ್ಷೆಗೆ. ಈಗ ಡೈರೆಕ್ಟಾಗಿ ನಾವೇನಪ್ಪ ಮಾಡೋಣ ಅಂತ ಅಂದರೆ VA ಪರೀಕ್ಷೆ ಒಂದು ಇವತ್ತಿನ ಒಂದು ತರಗತಿಗಳನ್ನು ಈಗ ಶುರು ಮಾಡೋಣ ಬನ್ನಿ. ಓಕೆ ವಿದ್ಯಾರ್ಥಿಗಳೇ, ಈಗ ನೋಡ್ಬೋದು ಮೊದಲನೇ ಪ್ರಶ್ನೆ ಈ ರೀತಿಯಾಗಿ ಬಂದಿರತಕ್ಕಂಥದ್ದು. ಇದು ಹಿಸ್ಟ್ರಿಗೆ ಸಂಬಂಧಪಟ್ಟಂತ ನಾನು ತರಗತಿಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇರೋ ಕಾರಣದಿಂದಾಗಿ ಇವತ್ತಿನ ತರಗತಿಯಲ್ಲಿ ಹಿಸ್ಟ್ರಿಗೆ ಕೇಳಿರ್ತಕ್ಕಂಥ 15ರಿಂದ 20 ಕ್ವಶನ್ಸ್ನ ನಾವು ಏನು ಮಾಡೋಣ ಅಂತ ಅಂದರೆ ಬಿಡಿಸ್ಕೊಂಡ್ಬಿಡೋಣ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಇದಾವೆ. ನೋಡಿ ಏನಂತ ಕೇಳಿದರೆ, ಡೆಕ್ಕನ್ ಎಜುಕೇಷನ್ ಸೊಸೈಟಿ ಅಥವಾ ದಕ್ಕನಿನ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಇದೇ ರೀತಿ ಪ್ರಶ್ನೆಗಳು ಬರೋದು ಎಕ್ಸಾಮಲ್ಲಿ. ನಾನು ಹೇಳಿಕೆ ಪ್ರಶ್ನೆಯನ್ನು ಯಾವ ರೀತಿ ಕೊಟ್ಟಿರ್ತೀನಿ ಅದೇ ರೀತಿ ಇಲ್ಲೂ ಕೂಡ ಕೊಟ್ಬಿಟ್ಟಿದ್ದಾರೆ. ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, ABCD ಅಂತ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ವ್ಯಕ್ತಿಗಳನ್ನ ಸಂಬಂಧಪಟ್ಟಂತೆ ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಯಾರು ಇಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಮೊದಲನೇ ಹೇಳಿಕೆ ನೋಡಿ, ಬಾಲ ಗಂಗಾಧರ್ ತಿಲಕ್ ಅವರು. ನೆಕ್ಸ್ಟ್ ಎರಡನೇದು VK ಚೆಪ್ಲಂಕರ್ ಅವರು, ಗೋಪಾಲ ಗಣೇಶ್ ಅಗರ್ಕರ್ ಎಂಬತಕ್ಕಂಥವರು. ಈ ಮೂವರು ಕೂಡ ಮಹಾರಾಷ್ಟ್ರದಲ್ಲಿ 1874ರಲ್ಲಿ ಈ ಒಂದು ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಏನಪ್ಪ ಮಾಡ್ತಾರೆ ಅಂತ ಅಂದರೆ ಶುರು ಮಾಡ್ತಾರೆ. ಹಾಗಾಗಿ ನಮಗೆ ಗೊತ್ತಿರಬೇಕು ತುಳಸಿರಾಮರು ಈ ಒಂದು ಡೆಕ್ಕನ್ ಎಜುಕೇಷನ್ ಸೊಸೈಟಿಯಲ್ಲಿ ಇರಲಿಲ್ಲ ಅಂತ. ಇದು ಒಂದೇ ಏನಾದರೂ ಗೊತ್ತಿತ್ತು ಅಂತ ಅಂದರೆ ನಾವು ಆನ್ಸರನ್ನು ಮಾಡ್ಬೋದು. ಈಗ ನೋಡಿ ತುಳಸಿರಾಮ್ ಅವರು ಇಲ್ಲ ಅಂತ ಅನ್ಕೊಂಡ್ಬಿಡೋಣ. ಈಗ ನೋಡಿ ಆಪ್ಷನ್ಸ್ ನೋಡಿ, ಇವಾಗ ಇಲ್ಲಿ ಆಪ್ಷನ್ಸ್ ನೋಡಿ, C ಇದೆ, ಇದು ಹೋಯ್ತಿದು. ಓಕೆನಾ? ನೆಕ್ಸ್ಟ್ ಅದಾದ ಬೇರೆ ಇಲ್ಲೂ ಕೂಡ C ಇದೆ, ಇದು ಕೂಡ ಹೋಯ್ತು. ಓಕೆನಾ? ಇದು ಕೂಡ ಹೋಯ್ತು. ಇಲ್ಲ A ಮತ್ತು B ಆಗಬೇಕು, ಇಲ್ಲ ABD ಆಗಬೇಕು. ನಮಗೆ ಇನ್ನೊಬ್ಬರ ಬಗ್ಗೆ ಗೊತ್ತಿರಬೇಕು, ಗೋಪಾಲ ಗಣೇಶ್ ಅಗರ್ಕರ್ ಅವರು. ಈ ಒಂದು ಇಂಥ ಪ್ರಶ್ನೆ ಬಂದಾಗ ಏನಪ್ಪ ಮಾಡ್ತಾರೆ ಅಂತ ಅಂದರೆ ಮ್ಯಾಕ್ಸಿಮಮ್ ಇಲ್ಲಿ ಒಬ್ಬರನ್ನ ಮಾತ್ರ ಇಲ್ಲಿ ಎಲಿಮಿನೇಷನ್ ಟೆಕ್ನಿಕನ್ನು ಯೂಸ್ ಮಾಡಿರ್ತಾರೆ. ಒಬ್ಬರದ್ದು ಗೊತ್ತಿದ್ರೆ ಆನ್ಸರ್ ಮಾಡೋ ಥರ ಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಮೂವರು ಕೂಡ ಇಲ್ಲಿ ಏನಪ್ಪ ಆಗಿದ್ದಾರೆ, ಬಾಲ ಗಂಗಾಧರ್ ತಿಲಕ್ ಅವರು ಕೂಡ ಇಲ್ಲಿ ಏನಪ್ಪ ಅಂತಂದರೆ ಡೆಕ್ಕನ್ ಎಜುಕೇಷನ್ ಸೊಸೈಟಿಗೆ ಸಂಬಂಧ ಹೊಂದಿದ್ದಾರೆ. ಅದೇ ರೀತಿಯಲ್ಲಿ VK ಚಾಪ್ಲಂಕರ್ ಅವರು ಕೂಡ ಇಲ್ಲಿ ಈ ಒಂದು ವ್ಯಕ್ತಿಗಳಿಗೆ ಸಂಬಂಧ ಹೊಂದಿದ್ದಾರೆ. ಗೋಪಾಲ ಗಣೇಶ್ ಅಗರ್ಕರ್ ಅವರು ಕೂಡ ಇಲ್ಲಿ ಸಂಬಂಧವನ್ನು ಹೊಂದಿದ್ದಾರೆ. ಹಾಗಾಗಿ ಇಲ್ಲಿ ಆಪ್ಷನ್ 2 A, B ಮತ್ತು D ಇದು ಸರಿಯಾದ ಉತ್ತರ ಆಗಿರ್ತದೆ. ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಈಗ ಬನ್ನಿ, ಎರಡನೇ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆ ನಮ್ಮ ಒಂದು ತರಗತಿಯಲ್ಲಿ ಇನ್ನೂ ಕೂಡ ಕವರ್ ಆಗಿಲ್ಲ. ಯಾಕೆ ಅಂತ ಅಂದರೆ ಇದು ಇಂಡಿಯನ್ ಹಿಸ್ಟ್ರಿ ಭಾರತದ ಇತಿಹಾಸದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದು ಕರ್ನಾಟಕದ ಇತಿಹಾಸದಲ್ಲಿ ಏನು ಪ್ರಶ್ನೆಗಳು ಬಂದಿದ್ದಾವೆ ಎಲ್ಲವೂ ಕೂಡ ಕವರ್ ಆಗಿದ್ದಾವೆ. ಓಕೆನಾ? ನಮ್ಮ ತರಗತಿಗಳಲ್ಲಿ ಎಲ್ಲವೂ ಕೂಡ ಕವರ್ ಆಗಿದ್ದಾವೆ. ಎಲ್ಲನೂ ಕೂಡ ನಾನು ಇಲ್ಲಿ ತೋರಿಸ್ತೀನಿ. ಓಕೆನಾ? ಈಗ ಬನ್ನಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ 1ರಲ್ಲಿ ಕರ್ತೃಗಳನ್ನು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಕೃತಿಗಳನ್ನು ಕೊಟ್ಟಿದ್ದಾರೆ. ನೋಡಿ ಮೊಹಮ್ಮದ್ ಇಕ್ಬಾಲ್ ಎಂಬತಕ್ಕಂಥವ್ರು ಇಲ್ಲಿ 4 ಕೃತಿಗಳನ್ನ ಒಂದ್ಸಲಿ ಓದ್ಕೊಂಡ್ಬಿಡಿ. ಬಂದಿ ಜೀವನ್ ನೋಡಿ, ಬಂದಿ ಜೀವನ್. ನೆಕ್ಸ್ಟು ನೀಲದರ್ಪಣ. ನೆಕ್ಸ್ಟ್ 3ನೇದು ದ ರಿಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ. ನೆಕ್ಸ್ಟು 4ನೇದು ಅನ್ಹ್ಯಾಪಿ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ಈಗ ಪಟ್ಟಿ 1ರಲ್ಲಿ ಇರ್ತಕ್ಕಂಥವ್ರನ್ನ ಸ್ವಲ್ಪ ಓದ್ಕೊಳ್ಳಿ. ಮೊಹಮ್ಮದ್ ಇಕ್ಬಾಲ್, ಲಾಲಾ ಲಜಪತ್ ರಾಯ್, ದೀನಬಂಧು ಮಿಶ್ರಾ, ಸತ್ಯೇಂದ್ರನಾಥ್ ಸನ್ಯಾಲ್ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಒಂದು ಏನಪ್ಪ ಈಸಿಯಾಗಿ ನಾವು ಆನ್ಸರನ್ನು ಮಾಡ್ಬೋದು ಅಂತಂದರೆ ಮೊಹಮ್ಮದ್ ಇಕ್ಬಾಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ.
ಅದೇ ರೀತಿ ಇಲ್ಲಿ ಈ ಒಂದು ಪಟ್ಟಿ 2ರಲ್ಲಿ ನಾವು ನೋಡೋದಾದ್ರೆ ಬಂದಿ ಜೀವನ ಎಂಬತಕ್ಕಂಥದ್ದು ಮುಸ್ಲಿಂ ಅವರು ಏನು ಮಾಡಿರೋದಿಲ್ಲ, ಹಿಂದೂಗಳು ಮಾಡಿರ್ತಾರೆ, ಹೌದಲ್ವಾ. ನೀಲದರ್ಪಣ ಎಂಬತಕ್ಕಂಥ ಕೃತಿ ಕೂಡ ಮುಸ್ಲಿಂ ಅವರು ಮಾಡಿರೋದಿಲ್ಲ, ಹಿಂದೂಗಳ ಕೃತಿ ತರ ನಮಗೆ ಅನಿಸ್ತಾ ಇದೆ. ಇನ್ನು 3ನೇ ನೋಡಿ, ದ ರೀಕನ್ಸ್ಟ್ರಕ್ಷನ್ ಆಫ್ ರಿಲಿಜಿಯಸ್ ಥಾಟ್ಸ್ ಇನ್ ಇಸ್ಲಾಂ ಅಂತಾನೆ ಕೊಟ್ಟಿದ್ದಾರೆ, ಇಸ್ಲಾಂ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಈ ಕಡೆ ನೋಡಿದ್ರೆ ನಮಗೆ ಇಸ್ಲಾಂ ಇವರ ಹೆಸರು ಯಾವುದಿದೆ ಅಂತಾರೆ, ಮೊಹಮ್ಮದ್ ಇಕ್ಬಾಲ್ ಅವರ ಹೆಸರನ್ನ ಬಿಟ್ಟರೆ ಬೇರೆ ಯಾವುದು ಕೂಡ ಇಸ್ಲಾಂ ಅವರ ಒಂದು ಹೆಸರು ಇಲ್ಲ. ಇಷ್ಟೇ, ನಾವು ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದಿತ್ತು. ಎ ಆಪ್ಷನ್ 3 ಬರುತ್ತೆ ಅಂತ. ಹಾಗಾದ್ರೆ ಎ ಎಂಬತಕ್ಕಂಥದ್ದು 3 ಯಾವುದ್ರಲ್ಲಿದೆ? ಇಲ್ಲೂ ಕೂಡ ಇಲ್ಲ ನೋಡಿ, ಇಲ್ಲೂ ಕೂಡ ಇಲ್ಲ, ಇಲ್ಲೂ ಕೂಡ ಇಲ್ಲ, ಇಲ್ಲೂ ಕೂಡ ಇಲ್ಲ, 1ರಲ್ಲಿ ಮಾತ್ರ ಇರೋದು, ಅದೇ ಸರಿಯಾಗಿಬಿಡುತ್ತೆ. ಒಂದು ಆಪ್ಷನ್ 1ರಲ್ಲಿದೆ, ಅದೇ ಸರಿಯಾಗುತ್ತೆ. ಅದನ್ನ ಬಿಟ್ಟು ಈಗ ನಾವೇನ್ ಮಾಡಬೇಕು, ಎ 3 ಗೊತ್ತಾಯ್ತು ನಮಗೆ. ಈಗ ನೆಕ್ಸ್ಟ್ ಮುಂದಿನ ಎಕ್ಸಾಮ್ಸ್ ಅಲ್ಲಿ ಕೇಳ್ಬಿಡ್ತಾರಲ್ವಾ, ಮುಂದಿನದು ಕೂಡ ನಾವೇನ್ ಮಾಡಬೇಕು ತಿಳ್ಕೊಬೇಕು. ಇವಾಗ ಲಾಲಾ ಲಜಪತ್ ರಾಯ್ ಅಂತ ಕೊಟ್ಟಿದ್ದಾರೆ, ಬಿ ಎಂಬತಕ್ಕಂಥವ್ರು, ಇವರು ದ ಅನ್ಹ್ಯಾಪಿ ಇಂಡಿಯಾ ಎಂಬತಕ್ಕಂಥ ಕೃತಿಯನ್ನು ರಚನೆ ಮಾಡ್ತಾರೆ. ನೆಕ್ಸ್ಟ್ ದೀನಬಂಧು ಮಿಶ್ರಾ ಎಂಬತಕ್ಕಂಥವ್ರು, ಇವರು ನೀಲದರ್ಪಣ ಎಂಬತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ಅದೇ ಸತ್ಯೇಂದ್ರನಾಥ್ ಸನ್ಯಾಲ್ ಎಂಬತಕ್ಕಂಥವ್ರು, ಇವರು ಬಂದಿ ಜೀವನ ಎಂಬತಕ್ಕಂಥದನ್ನ ರಚನೆಯನ್ನ ಮಾಡ್ತಾರೆ. ಹಾಗಾಗಿ ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಮುಂದೆ ಹೋಗೋಣ. ಇವಾಗ ಬನ್ನಿ, ಮುಂದೆ ಏನೈತೆ ನೋಡೋಣ. ನೋಡಿ, ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಘಟನೆ ಕೊಟ್ಟಿದ್ದಾರೆ ನೋಡಿ. ಜಲಿಯನ್ ವಾಲಾಬಾಗ್ ದುರಂತ. ನೋಡಿ ವಿದ್ಯಾರ್ಥಿಗಳು, ಇಂಥವೆಲ್ಲ ತುಂಬಾ ಈಸಿ, ಇವೆಲ್ಲ ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದಾರಲ್ವಾ. ಇದು ಕೂಡ ಗ್ರೂಪ್ ಸಿ ಪೇಪರ್ ಆಗುತ್ತೆ, ಗ್ರೂಪ್ ಸಿ ಪೇಪರ್ ಆಗುತ್ತೆ. ನಿಮ್ಮ VA ಎಕ್ಸಾಮ್ ಕೂಡ ಏನು VA ಎಕ್ಸಾಮ್ ಬರುತ್ತೆ, ಅದು ಕೂಡ ಗ್ರೂಪ್ ಸಿ ಪೇಪರ್ ಆಗುತ್ತೆ. ಅದಕ್ಕಾಗಿ 100% ಹೇಳ್ತೀನಿ, ಇದೇ ರೀತಿ ನಿಮ್ಮ ಒಂದು VA ಎಕ್ಸಾಮ್ ಕೂಡ ಇರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಜಲಿಯನ್ ವಾಲಾಬಾಗ್ ದುರಂತ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 2ನೇದು ಕ್ವಿಟ್ ಇಂಡಿಯಾ ಚಳುವಳಿ ಅಂತ ಕೊಟ್ಟಿದ್ದಾರೆ, ಕ್ವಿಟ್ ಇಂಡಿಯಾ ಚಳುವಳಿ. ನೆಕ್ಸ್ಟ್ 3ನೇದು ಬಂಗಾಳದ ವಿಭಜನೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೂರತ್ನ ವಿಭಜನೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು, ನೀವು ಸ್ವಲ್ಪ ಅಂದ್ರೆ ಏನು ಭಾರತದ ಒಂದು ಆಧುನಿಕ ಭಾರತದ ಇತಿಹಾಸವನ್ನು ಸ್ವಲ್ಪ ಓದಿದ್ರು ಕೂಡ ನೀವು ಏನ್ ಮಾಡ್ಬೋದು, ಇದಕ್ಕೆ ಆನ್ಸರ್ ಅನ್ನ ಮಾಡ್ಬೋದು. ಏನು ಓದಿಲ್ಲ ಅಂತ ಅಂದ್ರೂ ಕೂಡ ನಮಗೆ ಗೊತ್ತಿದೆ, ಜಲಿಯನ್ ವಾಲಾಬಾಗ್ ದುರಂತ 1919ರಲ್ಲಿ ನಡೆಯಿತು ಅಂತ. ಎಲ್ಲಿ ನಡೀತು? ಪಂಜಾಬ್ ಎಂಬತಕ್ಕಂಥ ಪ್ರದೇಶದಲ್ಲಿ ಇದು ನಡೆಯುತ್ತೆ 1919ರಲ್ಲಿ. ಇದೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಲ್ವಾ? ಓಕೆನಾ. ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳುವಳಿ ತುಂಬಾ ನ್ಯೂಸ್ ಅಲ್ಲಿದೆ, ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಸ್ವಲ್ಪ ಆದ್ರೂ ಓದಿರೋರು ಕೂಡ ಇದನ್ನ ಆನ್ಸರ್ ಮಾಡಿಬಿಡ್ತಾರೆ. 1942ರಲ್ಲಿ ಇದು ನಡೀತು ಅಂತ. ಓಕೆನಾ. ನೆಕ್ಸ್ಟ್ ಬಂಗಾಳದ ವಿಭಜನೆ ಅಂದ್ರೆ ಪಾರ್ಟಿಷನ್ ಆಫ್ ಬೆಂಗಾಲ್, ಇದು ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, 1905ರಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಸೂರತ್ನ ವಿಭಜನೆ, ಇದು 1907ರಲ್ಲಿ ನಡೆಯುತ್ತೆ. ನೋಡಿ ಇಲ್ಲೇ ಈಸಿಯಾಗಿ ಗೊತ್ತಾಯ್ತು ನಮಗೆ. ಮೊದಲು ಯಾವ್ದು ಬರುತ್ತೆ? 1905. ಸಿ ಬರ್ಬೇಕು ಮೊದಲು. ಸಿ ಎಲ್ಲಿದೆ? ಇಲ್ಲಂತೂ ಇಲ್ಲ ಅಲ್ವಾ, ಸಿ ಇದು ಹೋಯ್ತು. ಇಲ್ಲೂ ಕೂಡ ಸಿ ಮೊದಲಿಲ್ಲ, ಇದು ಹೋಯ್ತು. ಇಲ್ಲೂ ಕೂಡ ಸಿ ಮೊದಲಿಲ್ಲ, ಇದು ಹೋಯ್ತು. ಉಳಿದಿರೋದು ಒಂದೇ ಒಂದು, ಆಪ್ಷನ್ 2 ಇದೇ ಸರಿ. ನೋಡಿ ಸಿ ಆದ್ಮೇಲೆ ಡಿ ಬರಬೇಕು, ಡಿ ಬಂದಿದೆನಾ? ಸಿ ಆದ್ಮೇಲೆ ಸೂರತ್ ವಿಭಜನೆ ಬಂದಿದೆ. ನೆಕ್ಸ್ಟ್ ಅದಾದ್ಮೇಲೆ ಎ ಬರಬೇಕು, ಜಲಿಯನ್ ವಾಲಾಬಾಗ್ ದುರಂತ. ಕೊನೆಯದಾಗಿ ಕ್ವಿಟ್ ಇಂಡಿಯಾ ಚಳುವಳಿ ಬರಬೇಕು, ಕೊನೆಯದಾಗಿ ಬಿ ಬರುತ್ತೆ. ಹಾಗಾಗಿ ಆಪ್ಷನ್ ಯಾವುದು? ಆಪ್ಷನ್ 2 ಸರಿಯಾದ ಉತ್ತರ. ಈ ರೀತಿಯಾಗಿ ಏನು ಮಾಡ್ಬೇಕು, ನೀವು ಎಲಿಮಿನೇಷನ್ ಟೆಕ್ನಿಕ್ ಅನ್ನ ನೀವು ಯೂಸ್ ಮಾಡಿದ್ರೆ 100% ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು. ನೋಡಿ ಈಗ ಇಲ್ಲೊಂದಿದೆ ನೋಡಿ, ಲೋಕಹಿತವಾದಿ ಎಂದು ಯಾರು ಜನಪ್ರಿಯರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಇದು ಡೈರೆಕ್ಟ್ ಗೊತ್ತಿದ್ರೆ ಮಾತ್ರ ಆನ್ಸರ್ ಮಾಡಬಹುದು ಇಂಥ ಪ್ರಶ್ನೆಗೆ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಾರೆ, ಗೋಪಾಲ ಹರಿ ದೇಶಮುಖ ಅಂತ. ಗೋಪಾಲ ಹರಿ ದೇಶಮುಖ ಅಂತ. ನೋಡಿ ಲೋಕಹಿತವಾದಿ ಎಂಬತಕ್ಕಂಥ ಹೆಸರಿನಿಂದ ನಾವು ಹೇಳ್ಬೋದು. ನೋಡಿ ರಾಜಾರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಎಂಬತಕ್ಕಂಥ ಬಿರುದಿತ್ತು. ರಾಜಾರಾಮ್ ಮೋಹನ್ ರಾಯ್ ಅವರು ಇಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದ್ರು 1828ರಲ್ಲಿ. 24-28ರಲ್ಲಿ ಬ್ರಹ್ಮ ಸಮಾಜವನ್ನು ಇವರು ಸ್ಥಾಪನೆ ಮಾಡ್ತಾರೆ. ಇವೆಲ್ಲವೂ ಕೂಡ ರಾಜಾರಾಮ್ ಮೋಹನ್ ರಾಯರಿಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ದಯಾನಂದ ಸರಸ್ವತಿ ಅವರಿಗೂ ಕೂಡ ಲೋಕಹಿತವಾದಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇವರು ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಓದಿದೀವಿ. ಇವ್ರ ಬಗ್ಗೆ ಎಲ್ಲೂ ಕೂಡ ನಾವು ಲೋಕಹಿತವಾದಿ ಅಂತ ಎಲ್ಲೂ ಕೂಡ ಓದಿಲ್ಲ. ಅದೇ ರೀತಿ ಪಂಡಿತ್ ವಿದ್ಯಾಸಾಗರ್ ಅಂತ ಕೊಟ್ಟಿದ್ದಾರೆ. ಇವರು ಕೂಡ ಹೆಸರು ಇಲ್ಲಿ ನೋಡಿ, ಇದು ಅಲ್ಲ ಅಂತ ಗೊತ್ತಾಗುತ್ತೆ, ಇದು ಅಲ್ಲ ಅಂತ ಗೊತ್ತಾಗುತ್ತೆ. ಬಟ್ ಇವೆರಡರಲ್ಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ. ಇಲ್ಲಿ ಏನ್ ಮಾಡ್ತೀವಿ, 50-50 ಅಂತ ಹಾಕೋಕ್ ಹೋಗಿ ನಾವೇನ್ ಮಾಡ್ತೀವಿ, ತಪ್ಪು ಮಾಡ್ಕೊಂಡ್ಬಿಡ್ತೀವಿ, ಮ್ಯಾಕ್ಸಿಮಮ್ ತಪ್ಪಾಗ್ಬಿಡ್ತವೆ. ಬಟ್ ಇಲ್ಲಿ ಗೋಪಾಲ ಹರಿ ದೇಶಮುಖ ಎಂಬತಕ್ಕಂಥವ್ರು ಈ ಒಂದು ಲೋಕಹಿತವಾದಿ ಎಂಬತಕ್ಕಂಥ ಒಂದು ಕೃತಿಯನ್ನ ಅಥವಾ ಇವರನ್ನ ಜನಪ್ರಿಯರಾಗಿದ್ದರು ಅಂತ ಇಲ್ಲಿ ಕರೀತಾರೆ. ಅದೇ ರೀತಿ ಬನ್ನಿ, ಮುಂದಿನ ಪ್ರಶ್ನೆ ಏನಿದೆ, ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗಿನ ಭಾರತದ ಯಾವ ಸ್ಥಳದಲ್ಲಿ ರೋಮನ್ನರು ಆಗಸ್ಟಸ್ನ ದೇವಾಲಯವನ್ನ ನಿರ್ಮಾಣ ಮಾಡಿದರು ಎಂದು ಹೇಳಲಾಗಿದೆ ಅಂತ. ನೋಡಿ ಇದು ಕೂಡ ಇಂಡಿಯನ್ ಹಿಸ್ಟ್ರಿ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ನೋಡಿ ಬಾದಾಮಿ ಅಂತ ಕೊಟ್ಟಿದ್ದಾರೆ, ಬಾದಾಮಿ. ನೆಕ್ಸ್ಟ್ ಹಳೇಬೀಡು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುಜುರಿಸ್ ಅಂತ ಕೊಟ್ಟಿದ್ದಾರೆ. ಪಾಟಲಿಪುತ್ರ ಅಂತ ಕೊಟ್ಟಿದ್ದಾರೆ. ಪಾಟಲಿಪುತ್ರ ಎಲ್ಲಿ ಬರುತ್ತೆ? ಇದು ಬಿಹಾರದಲ್ಲಿ ಕಂಡು ಬರುತ್ತೆ.
ಬಿಹಾರದಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಬಿಹಾರದಲ್ಲಿ ಈ ಒಂದು ರೋಮನ್ನರು ಇದ್ರು, ಆದರೆ ಇಲ್ಲಿ ಆಗಸ್ಟಸ್ ಎಂಬತಕ್ಕಂಥ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಅಂತ ಎಲ್ಲೂ ಕೂಡ ಪಾಟಲಿಪುತ್ರದಲ್ಲಿ ಉಲ್ಲೇಖ ಆಗಿಲ್ಲ. ಹಾಗಾಗಿ ಇದು ಬರಲ್ಲ, 4ನೇದಂತೂ ಬರಲ್ಲ. ನೆಕ್ಸ್ಟ್ ಬಾದಾಮಿ ಮತ್ತೆ ಇಲ್ಲಿ ಹಳೆಬೀಡು, ಇದು ಕರ್ನಾಟಕದಲ್ಲಿ ಕಂಡು ಬರ್ತವೆ. ಆ ರೋಮನ್ನರ ಒಂದು ಏನಪ್ಪಾ ಅಂತಾರೆ ಕೊಡಲಿ ಸಿಕ್ಕಿದೆ ಅಂತ ನಾವು ಎಲ್ಲಪ್ಪ ಕಂಡು ಹಿಡ್ತೀವಿ ಅಂತ ಅಂದ್ರೆ, ಇಲ್ಲಿ ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ಅಂತಕ್ಕಂಥ ಈ ಒಂದು ಪ್ರದೇಶ ಇದೆ. ಆ ಒಂದು ಚಂದ್ರವಳ್ಳಿ ಅಂತಕ್ಕಂಥ ಪ್ರದೇಶದಲ್ಲಿ ನಾವು ರೋಮನ್ನರ ಒಂದು ಕೊಡಲಿಗಳು ಸಿಕ್ಕಿದಾವೆ ಅಂತ ಹೇಳಿರ್ತೀವಿ. ಆದ್ರೆ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಅಂತ ಕಾರಣ ಇಲ್ಲೂ ಕೂಡ ಇದುವರೆಗೂ ಎಲ್ಲೂ ಕೂಡ ನಾವು ಓದಿಲ್ಲ, ಹೌದಲ್ವಾ? ಹಾಗಾಗಿ ಇದು ಕೂಡ ಹೋಯ್ತು. ಉಳ್ಕೊಂಡಿದ್ದು ಯಾವುದು? ಮುಜುರಿಸ್ ಎಂಬತಕ್ಕಂಥದ್ದು. ಮುಜುರಿಸ್ ಎಲ್ಲಿದೆ? ತಮಿಳುನಾಡಿನಲ್ಲಿ ಕಂಡು ಬರುತ್ತೆ. ತಮಿಳುನಾಡಿನಲ್ಲಿ ಸಂಗಮ್ ಸಾಹಿತ್ಯದಲ್ಲಿ ನೀವು ಇದನ್ನು ಓದ್ತೀರಾ. ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಒಂದು ಮುಜುರಿಸ್ ಎಂಬತಕ್ಕಂಥದ್ದು ಸ್ಥಳ ಏನಿದೆ, ಇಲ್ಲಿ ರೋಮನ್ನರು ಆಗಸ್ಟಸ್ನ ದೇವಾಲಯವನ್ನು ನಿರ್ಮಾಣ ಮಾಡಿದರು ಅಂತ ಇಲ್ಲಿ ಹೇಳಲಾಗಿದೆ. ಅದೇ ರೀತಿ ಬನ್ನಿ, ನೆಕ್ಸ್ಟ್ ಹೊಂದಿಸಿ ಬರೀರಿ ಅಂತ ಇಲ್ಲೊಂದು ಬಂದಿದೆ ನೋಡಿ. ಸೆಂಟ್ರಲ್ ಕಾಲೇಜು ಬೆಂಗಳೂರು ಅಂತ ಇದೆ. ಶಾರದಾಂಬಾ ದೇವಾಲಯ ಶೃಂಗೇರಿ ಅಂತ ಇದೆ. ವಾಣಿ ವಿಲಾಸ ಆಸ್ಪತ್ರೆ ಬೆಂಗಳೂರು ಅಂತ ಇದೆ. ಕಮಲ್ ಮಹಲ್ ಹಂಪಿ ಅಂತ ಕೊಟ್ಟಿದ್ದಾರೆ. ನೋಡಿ ಈ ಕಡೆ ನೋಡಿ, ದ್ರಾವಿಡ ಶೈಲಿ, ಆಧುನಿಕ ಶೈಲಿ, ಇಂಡೋ ಇಸ್ಲಾಮಿಕ್ ಶೈಲಿ, ಗೋಥಿಕ್ ಶೈಲಿ ಅಂತ ಕೊಟ್ಟಿದ್ದಾರೆ. ನೋಡಿ ಒಂದು ಇಂಪಾರ್ಟೆಂಟ್ ಆಗಿ ಹೇಳ್ತೀನಿ, ಇಲ್ಲಿ ಆಧುನಿಕ ಶೈಲಿ ಅಂತಂದ್ರೆ ಏನು? ನಾವು ಇತ್ತೀಚೆಗೆ ಏನು ನಾವು ಯೂಸ್ ಮಾಡ್ತೀವಿ, ಈಗ ಏನು ನಾವು ಕಟ್ತಾ ಇದೀವಿ, ಮನೆಗಳನ್ನಾಗಿರ್ಬೋದು ಅಥವಾ ಗೋಪುರಗಳನ್ನ ಕಟ್ತೀವಿ, ಇವೆಲ್ಲವೂ ಕೂಡ ಆಧುನಿಕ ಶೈಲಿ. ಇವಿಷ್ಟರಲ್ಲಿ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದಿದೆ ಸ್ವಲ್ಪ ನೋಡಿ. ಹಿಂಗೆ ಸೆಂಟ್ರಲ್ ಕಾಲೇಜು ಬೆಂಗಳೂರು, ಶಾರದಾಂಬ ದೇವಾಲಯ ಮೊದಲಿಂದಾನೇ ಕಟ್ಟಿದ್ದೀವಿ ಆಲ್ರೆಡಿ, ಇದಂತೂ ಬರಲ್ಲ. ಕಮಲ್ ಮಹಲ್ ಎಂಬತಕ್ಕಂಥದ್ದು ಹಂಪಿಯಲ್ಲಿದೆ, ಇದು ಕೂಡ ಮೊದಲೇ ನಮಗೆ ಎಲ್ಲೋ ಸಿಗುತ್ತೆ, ಇದು ಕೂಡ ಬರಲ್ಲ. ಬಿ ಮತ್ತೆ ಡಿ ಇಲ್ಲಿ 2ನೇದಕ್ಕೆ ಬರಲ್ಲ. ಬಿ ಇದರಲ್ಲಿ 2 ಎಲ್ಲೆಲ್ಲಿದೆ ಅದನ್ನು ತೆಗೆದುಬಿಡಿ. ಬಿ ಇದರಲ್ಲಿ 2 ಇಲ್ಲಿದೆ ನೋಡಿ, ಇದಂತೂ ಬರಲ್ವಾ? ನೆಕ್ಸ್ಟ್ ಎ, ಬಿ ನಲ್ಲಿ 2 ಇದೆ, ಇದು ಕೂಡ ಬರಲ್ವಾ? ಇದು ಕೂಡ ಬರಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ A4 ಅಂತ ಕೊಟ್ಟಿದ್ದಾರೆ, ಸೆಂಟ್ರಲ್ ಕಾಲೇಜು ಬೆಂಗಳೂರು, ಇದು ಗೋಥಿಕ್ ಸ್ಟೈಲ್ ಅಂತ ಕೊಟ್ಟಿದ್ದಾರೆ, ಗೋಥಿಕ್ ಸ್ಟೈಲ್. ಅದೇ ವಾಣಿ ವಿಲಾಸ ಸಿ ಅಂತಕ್ಕಂಥದ್ದು 2 ಬರಬೇಕು, ಹಾಗಾಗಿ A4 C2 ಇಲ್ಲೂ ಕೂಡ ಇದೆ. ನೆಕ್ಸ್ಟ್ ಬಿ ನೋಡಿ, ಶಾರದಾಂಬಾ ದೇವಾಲಯ, ಇದು ದ್ರಾವಿಡ ಶೈಲಿಯಲ್ಲಿ ಕಂಡು ಬರುತ್ತೆ. ಬಿ ಅಂತಕ್ಕಂಥದ್ದು 1, ಬಿ ಅಂತಕ್ಕಂಥದ್ದೇನು 1, ಹಾಗಾಗಿ ಆಪ್ಷನ್ 3 ಸರಿ. ನೋಡಿ ನಮಗೆ ಈಸಿಯಾಗಿ ಶಾರದಾಂಬಾ ದೇವಾಲಯ ಶೃಂಗೇರಿಯಲ್ಲಿ ಕಂಡಿರತಕ್ಕಂಥ ಒಂದು ದೇವಾಲಯ ದ್ರಾವಿಡ ಶೈಲಿಯಲ್ಲಿ ಗೊತ್ತಾಯ್ತು ಅಂತಾನೆ ಡೈರೆಕ್ಟ್ ಆಗಿ ನಾವು ಇದನ್ನು ಆನ್ಸರ್ ಮಾಡ್ಬಿಡ್ಬೋದು. ಎಲ್ಲೂ ಕೂಡ ಅದೊಂದು ಬಿಟ್ಟು ಎಲ್ಲೂ ಕೂಡ B1 ಅಂತ ಎಲ್ಲೂ ಕೂಡ ಕೊಟ್ಟಿಲ್ಲ. ಇದು ಕೂಡ ಹೋಯ್ತು. ಒಂದೇ ಗೊತ್ತಿದ್ರೆ ಸಾಕು ಆನ್ಸರ್ ಮಾಡ್ಬೋದು. ಈ ರೀತಿಯಾಗಿ ಏನು ಮಾಡಬೇಕು, ನಾವು ಆನ್ಸರ್ಸನ್ನು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಇನ್ನೊಂದೇನಪ್ಪ ಅಂತಂದರೆ ಕಮಲ್ ಮಹಲ್ ಹಂಪಿ ಅಂತ ಇದೆ. ಕಮಲ್ ಮಹಲ್ ಎಂಬತಕ್ಕಂಥದ್ದು ಸ್ವಲ್ಪ ನೀವು ಇದು ಮಾಡಿದ್ರಿ ಅಂತ ಅಂದರೆ ಇಸ್ಲಾಂ ಪದಕ್ಕೆ ಸಂಬಂಧಪಟ್ಟಂತೆ ಒಂದು ಕಮಲ್ ಮಹಲ್ ಅಂತ ಕಾಣಿಸುತ್ತಾ? ಓಕೆನಾ? ಇದು ಇಂಡೋ ಇಸ್ಲಾಮಿಕ್ ಶೈಲಿಗೆ ಬಂದಿದೆನಾ? ಇಂಡೋ ಇಸ್ಲಾಮಿಕ್ ಶೈಲಿ ಕಮಲ್ ಮಹಲ್. ಡಿ ಎಂಬತಕ್ಕಂಥದ್ದು 3 1ರಲ್ಲಿ ಮಾತ್ರ ಇದೆ, ಇಲ್ಲಷ್ಟೇ ಇರೋದು. ಈ ರೀತಿಯಾಗೂ ಕೂಡ ನಾವೇನೋ ಮಾಡ್ಬೋದಿತ್ತು, ಆನ್ಸರನ್ನು ಮಾಡ್ಬೋದಿತ್ತು. ಓಕೆನಾ? ಅರ್ಥ ಆಯ್ತಾ? ಈಗ ಬನ್ನಿ ಮುಂದಿನ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಹೊಯ್ಸಳರ ರಾಜ ವಿಷ್ಣುವರ್ಧನನಿಗೆ ಸಂಬಂಧ ಹೊಂದಿದೆ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ 100% ಇದು ನಮ್ಮ ಒಂದು ತರಗತಿಯಲ್ಲಿ ಕವರ್ ಆಗಿದೆ. ಓಕೆನಾ? ಯಾರ್ಯಾರು ಹೊಯ್ಸಳರ ಒಂದು ತರಗತಿಯನ್ನು ಯಾರು ನೋಡಿಲ್ಲ ಎಲ್ಲರೂ ಕೂಡ ನೋಡಿಬೇಕಾದ್ರೆ ಆ ಒಂದು ತರಗತಿಯಲ್ಲಿ ವಿಷ್ಣುವರ್ಧನನಿಗೆ ನಾನು ಹೇಳಬೇಕಾದ್ರೆ ಸಂಪೂರ್ಣವಾಗಿ ಈ ಪ್ರಶ್ನೆ ಕವರ್ ಆಗಿದೆ. ವಿಷ್ಣುವರ್ಧನನು ರಾಜಧಾನಿಯನ್ನು ದ್ವಾರ ಸಮುದ್ರಕ್ಕೆ ವರ್ಗಾವಣೆ ಮಾಡಿದನಂತ ನಾನು ಆಲ್ರೆಡಿ ಆ ಒಂದು ತರಗತಿಯಲ್ಲಿ ಒತ್ತಿ ಹೇಳಿದ್ದೀನಿ. ಇದು 100% ಬರುತ್ತೆ ಅಂತ 100% ಬರುತ್ತೆ ಅಂತ ಹೇಳಿದ್ದೀನಿ. ನೋಡಿ ಇಲ್ಲಿ ಕವರ್ ಆಗಿದ್ದು ಇಲ್ಲಿ ಬಂದ್ಬಿಡ್ತು. ಕರ್ನಾಟಕ ಹಿಸ್ಟ್ರಿಯಲ್ಲಿ ಏನೇನು ಮಾಡಿರ್ತೀನಿ ಎಲ್ಲವೂ ಕೂಡ 100% ಬರುತ್ತೆ. ಮತ್ತೆ ಇನ್ನೊಂದು ಪ್ರಶ್ನೆಯಲ್ಲಿ ನಾನು ನೊಳಂಬವಾಡಿಗೊಂಡ ಎಂಬತಕ್ಕಂಥ ಬಿರುದನ್ನು ಹೊಂದಿದನು ಅಂತ ಕೂಡ ನಾನು ಹಾಕಿದ್ದೀನಿ. ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ನೆಕ್ಸ್ಟ್ ವಿಷ್ಣುವರ್ಧನನು ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ನೀಡಿದನು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಬರುತ್ತೆ. ಇಲ್ಲಿ ಸಿ ಎಂಬತಕ್ಕಂಥದ್ದು ಬರಲ್ಲ. ಯಾಕಪ್ಪ ಅಂತಂದರೆ ಚೋಳರ ಜೊತೆಗೆ ವಿಷ್ಣುವರ್ಧನ ಏನು ಮಾಡ್ತಾ ಇರ್ತಾನೆ, ಯುದ್ಧವನ್ನು ಮಾಡ್ತಾ ಇರ್ತಾನೆ. ಆ ಒಂದು ಸಂದರ್ಭದಲ್ಲಿ ಚೋಳ ಮಹಾದೇವಿಯನ್ನು ಮದುವೆ ಆಗೋದಕ್ಕೆ ಆಗೋದಿಲ್ಲ. ಹಾಗಾಗಿ 3ನೇ ಮಾತ್ರ ಬರೋದಿಲ್ಲ. ಸಿ ಎಲ್ಲಿದೆ ಅದು ಅಲ್ಲ. ಸಿ ಎಂಬತಕ್ಕಂಥದ್ದು ಇಲ್ಲಿದೆ. 1ನೇ ಆಪ್ಷನ್ ಹೋಯಿತು, 2ನೇ ಆಪ್ಷನ್ ಕೂಡ ಹೋಯಿತು, 4ನೇ ಆಪ್ಷನ್ ಕೂಡ ಹೋಯಿತು. ಉಳಿದಿದ್ದು ಒಂದೇ ಒಂದು ಯಾವುದಪ್ಪ ಅಂತಾರೆ 3ನೇ ಆಪ್ಷನ್. ಈ ರೀತಿ ಏನು ಮಾಡಬೇಕು, ಆನ್ಸರನ್ನು ಮಾಡಬೇಕು ನಾವು. ಅರ್ಥ ಆಯ್ತಾ? ಈಸಿಯಾಗಿ ಅರ್ಥ ಆಯ್ತಲ್ವಾ? ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ ನೋಡಿ, ಕೃಷ್ಣದೇವರಾಯನ ಆಸ್ಥಾನದ ಅಷ್ಟದಿಗ್ಗಜರಲ್ಲಿ ಈ ಕೆಳಗಿನ ಯಾರು ಸಂಗೀತ ಸಾಹಿತ್ಯ ಸಮಾರಂಗಣ ಸಾರ್ವಭೌಮ ಅಂತ ಇಲ್ಲಿ ಬಿರುದನ್ನು ಪಡೆದಿದ್ದರು ಅಂತ ಕೊಟ್ಟಿದ್ದಾರೆ. ನಾನು ವಿಜಯನಗರ ಸಾಮ್ರಾಜ್ಯ ಹೇಳಬೇಕಾದ್ರೆ ಅಷ್ಟದಿಗ್ಗಜರ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದೀನಿ ಅಂತ ಅಂದರೆ ಎಲ್ಲರ ಬಗ್ಗೆಯೂ ಕೂಡ ಹೇಳಿದ್ದೀನಿ. ಅದರಲ್ಲಿ ಈ ಒಂದು ಸಂಗೀತ ಸಾಹಿತ್ಯ ಸಮಾರಂಗಣ ಸಾರ್ವಭೌಮ ಅಂತ ಇಲ್ಲಿ ನಾವು ಯಾರನ್ನ ಕರಿತೀವಿ, ಅಲ್ಲಸಾನಿ ಪೆದ್ದಣ್ಣ ಅವರನ್ನ ಕರಿತೀವಿ. ಓಕೆನಾ? ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಆಂಧ್ರ ಕವಿ ಅಂತಲೂ ಕೂಡ ಇವರನ್ನ ಕರಿತಾ ಇದ್ವಿ.
ಅದಕ್ಕಾಗಿ ಆಂಧ್ರದಲ್ಲಿ ಆಂಧ್ರ ಕವಿತಾ ಪಿತಾಮಹ ಅಂತಲೂ ಕೂಡ ಇವರನ್ನ ಕರಿತಾ ಇದ್ವಿ. ಅದಕ್ಕಾಗಿ ಅಲ್ಲಸಾನಿ ಪೆದ್ದಣ್ಣ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ. ಭಾರತದ ಮೇಲಿನ ಕೆಳಗಿನ ದಾಳಿಗಳನ್ನು ಕಾಲಾನುಕ್ರಮದಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಶಕರ ದಾಳಿ, ಇಂಡೋಗ್ರೀಕರ ದಾಳಿ, ಕುಶಾನರ ದಾಳಿ, ಪಾರ್ಥಿಯನ್ನರ ದಾಳಿ ಅಂತ ಕೊಟ್ಟಿದ್ದಾರೆ. ತುಂಬ ಈಸಿ ಇದು. ಏನಪ್ಪಾ ಅಂತಂದರೆ ನಾನು ಇಂಡಿಯನ್ ಹಿಸ್ಟ್ರಿ ಇನ್ನೂ ಕೂಡ ಕ್ಲಾಸ್ ಮಾಡಿಲ್ಲ. ಅದರಲ್ಲಿ ನಾನು ಇದನ್ನು ಏನಾದರೂ ಹೇಳಬೇಕಂತಂದರೆ ಟ್ರಿಕ್ಸ್ ಹೇಳ್ತಾ ಇದ್ದೆ ನಿಮಗೆ. ISPK ಅಂತ. ಐ ಅಂತ ಅಂದ್ರೆ ಏನು? ಇಂಡೋಗ್ರೀಕರು. ಎಸ್ ಅಂತ ಅಂದ್ರೇನು? ಶಕರು. ಪಿ ಅಂದರೆ ಪಾರ್ಥಿಯನ್ನರು. ಕೆ ಅಂದರೆ ಕುಶಾನರು. ಲಾಸ್ಟಿಗೆ ಯಾರು ಬರಬೇಕು? ಕುಶಾನರು ಬರಬೇಕು. ಸಿ ಅಂತಕ್ಕಂಥದ್ದು ಲಾಸ್ಟಿಗೆ ಬರುತ್ತೆ. ಒಂದೇ ಆಪ್ಷನಲ್ಲಿದೆ. ಇದೇ ಸರಿಯಾದ ಉತ್ತರ. ಓಕೆನಾ? ಈಸಿಯಾಗಿ ಆನ್ಸರ್ ಮಾಡ್ಬೋದಿತ್ತು, ಬಟ್ ಇನ್ನೂ ಕೂಡ ಇದನ್ನು ನಾನು ಕವರ್ ಮಾಡಿರಲಿಲ್ಲ. ಬಟ್ ಇಂಡಿಯನ್ ಹಿಸ್ಟ್ರಿ ನಾನೇನು ಕವರ್ ಮಾಡ್ತೀನಲ್ವಾ, ಅದರಲ್ಲಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನಮ್ಮ ಒಂದು ಬ್ಯಾಚ್ ಏನಿದೆ, ಬ್ಯಾಚ್ ಯಾರ್ಯಾರು ಪರ್ಚೇಸ್ ಮಾಡಿಲ್ಲ 100% ಬ್ಯಾಚ್ ಪರ್ಚೇಸ್ ಮಾಡ್ಕೊಳ್ಳಿ. ಎಲ್ಲವೂ ಕೂಡ PDF ಇಂದ ಬಂದಿರ್ತವೆ. ಎಲ್ಲವೂ ಕೂಡ ನಮ್ಮ ಕ್ಲಾಸಿಂದ 100% ಕ್ವಶನ್ಸ್ ಬರ್ತವೆ. ಓಕೆನಾ? ಬನ್ನಿ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇದು ಕೂಡ ಕವರ್ ಆಗಿದೆ. ನಿನ್ನೆ ಕ್ಲಾಸು 22ನೇ ಕ್ಲಾಸ್ ನೋಡಿ ನೀವು. 22ನೇ ಕ್ಲಾಸು 100% ಇದು ಕವರ್ ಆಗಿದೆ. ಕೆಳಗಿನ ಮೈಸೂರಿನ ದಿವಾನರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ. ನೋಡಿ, ನಮಗೆ ಇಲ್ಲಿ ಬರ್ತಕ್ಕಂಥದ್ದು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದೆ, PN ಕೃಷ್ಣಮೂರ್ತಿ ಅವರು ಬರ್ತಾರೆ. ಅವರಾದ ಬಳಿಕ VP ಮಾಧವರಾವ್ ಅವರು ಬರ್ತಾರೆ. ಅವರಾದ ಬಳಿಕ T ಆನಂದರಾವ್ ಅವರು ಬರ್ತಾರೆ. ಕನ್ಫ್ಯೂಸಿಂಗ್ ಯಾವುದಪ್ಪ ಅಂತಾರೆ 1 ಮತ್ತು 3ನೇ ಆಪ್ಷನ್. ಇಲ್ಲಿ PN ಕೃಷ್ಣಮೂರ್ತಿ ಮೊದಲು ಬರ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಡುತ್ತೆ, 1 ಅಥವಾ 3 ಅಂತ ಗೊತ್ತಾಗ್ಬಿಡುತ್ತೆ. ಬಟ್ T ಆನಂದರಾವ್ ಅವರು ಮಾಧವರಾವ್ ಆದ್ಮೇಲೆ ಬರ್ತಾರ, ಮಾಧವರಾವ್ ಅವರಿಗಿಂತ ಮುಂಚೆ ಬರ್ತಾರೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟು. ಹಾಗಾಗಿ ಇದು ಕೂಡ ನಾನು ಕ್ಲಾಸಲ್ಲಿ ಕವರ್ ಮಾಡಿದ್ದೀನಿ. ಇದು ಕೂಡ ಬಂದಿದೆ. PN ಕೃಷ್ಣಮೂರ್ತಿ, VP ಮಾಧವರಾವ್, T ಆನಂದರಾವ್. ಓಕೆನಾ? ಆಪ್ಷನ್ 1 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ, ಹೇಳಿಕೆ ಕೊಟ್ಟಿದ್ದಾರೆ. 1857ರ ದಂಗೆಯಲ್ಲಿ ಭಾರತೀಯ ಸೈನಿಕರು ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಕಳುಹಿಸಬೇಕಾಯಿತು. ಈ ಕೆಳಗಿನವುಗಳಲ್ಲಿ ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಕೊಟ್ಟಿದ್ದಾರೆ. ಬ್ರಿಟಿಷರು ಭಾರತಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು, ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಕಳುಹಿಸಬೇಕಾಯಿತು ಅಂತ ಕೊಟ್ಟಿದ್ದಾರೆ. ದಂಗೆಯಲ್ಲಿ ಭಾರತೀಯರು ಸೈನಿಕರ ಕಳಪೆ ಮಟ್ಟದ ಯುದ್ಧೋಪಕರಣಗಳನ್ನು ಹೊಂದಿದ್ದರು ಅಂತ ಕೊಟ್ಟಿದ್ದಾರೆ. ಎರಡೂ ಕೂಡ ಇಲ್ಲಿ ಸರಿಯಾಗುತ್ತೆ. ಎರಡೂ ಕೂಡ ಮತ್ತೆ ಇಲ್ಲಿ ಹೇಳಿಕೆ ಏನಿದೆ ಅದು ಏನಪ್ಪ ಮಾಡ್ತಿದೆ ಅಂತ ಸಂಬಂಧ ಹೊಂದಿದೆ. ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ, ಇಲ್ಲೂ ಕೂಡ ಎರಡೂ ಕೂಡ ಬರುತ್ತೆ. ರಣಜಿತ್ ಸಿಂಗ್ ಎಂಬತಕ್ಕಂಥವರು ನಿರಂಕುಶ ಪ್ರಭುವಾಗಿದ್ದ ಕಾರಣ ಸಿಖ್ಖರು ಇಂಗ್ಲಿಷರ ವಿರುದ್ಧ ಸೋತರು ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಬ್ರಿಟಿಷರ ಆಕ್ರಮಣಗಳಿಂದ ಸಿಖ್ ಸಾಮ್ರಾಜ್ಯ ರಕ್ಷಿಸಲು ಅವರು ವಿಫಲರಾದರು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ತುಂಬಾ ಈಸಿ. ಇದು ಕೂಡ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಇಲ್ಲೂ ಕೂಡ ಏನಪ್ಪಾ ಅಂತ ಅಂದ್ರೆ ಎರಡೂ ಕೂಡ ಹೇಳಿಕೆ ಸರಿ ಇದೆ ಮತ್ತು ಸಂಬಂಧ ಹೊಂದಿದೆ. 4ನೇ ಆಪ್ಷನ್ ಸರಿ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಇದು ಏನಪ್ಪಾ ಅಂತಾರೆ, ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ. ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳನ್ನು ಅವುಗಳ ರಾಜಧಾನಿಗಳೊಂದಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಅವಂತಿ, ಕೋಸಲ, ವತ್ಸ ಮತ್ತು ಮಗಧ ಅಂತ. ನೋಡಿ ವಿದ್ಯಾರ್ಥಿಗಳೇ, ನಾವು ಒಂದೇ ಒಂದು ಆನ್ಸರ್ ಮಾಡಿದ್ರು ಕೂಡ ಇದು ಬಂದ್ಬಿಡುತ್ತೆ. ಮಗಧ ಎಂಬತಕ್ಕಂಥದ್ದು ಎಲ್ಲರಿಗೂ ಕೂಡ 100% ಗೊತ್ತಿರುತ್ತೆ, ರಾಜಗೃಹ ಅಂತ. ಯಾವುದಪ್ಪ ಅಂತಂದ್ರೆ D2 ಬರಬೇಕು. ಒಂದೇ ಆಪ್ಷನ್ ಅಲ್ಲಿ ಇದೆ. ಈಸಿ ಅಲ್ವಾ? ಅವಂತಿ ಎಂಬತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ? ಉಜ್ಜಯಿನಿ. ಅವಂತಿಯಲ್ಲಿ ಉಜ್ಜಯಿನಿ. ನೆಕ್ಸ್ಟ್ ಕೋಸಲ ಎಂಬತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ? ಅಯೋಧ್ಯ. ನೆಕ್ಸ್ಟ್ ವತ್ಸ ಎಂಬತಕ್ಕಂಥದ್ದು ಕೌಶಾಂಬಿ. 4ನೇದು ಮಗಧ ಎಂಬತಕ್ಕಂಥದ್ದು ರಾಜಗೃಹ. ಇಷ್ಟೇ, ಮತ್ತೆ ಅದನ್ನ ಬಿಟ್ಟರೆ ಇನ್ನೇನು ಕೂಡ ಇಲ್ಲ ಈ ಪ್ರಶ್ನೆಯಲ್ಲಿ. ಈಸಿ ಇತ್ತಲ್ವಾ ಪ್ರಶ್ನೆ? ಈಸಿ ಇತ್ತಲ್ವ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್? ಹಿಸ್ಟ್ರಿ ಎಲ್ಲವೂ ಕೂಡ ಈಸಿ ಇದ್ವು. ನೋಡಿ, ಕೆಳಗಿನವರಲ್ಲಿ ಯಾರು ಋಗ್ವೇದ ಕಾಲದ ಪ್ರಮುಖ ದೇವತೆ ಅಲ್ಲ ಅಂತ ಕೊಟ್ಟಿದ್ದಾರೆ. ನೀವು ಪ್ರಜಾಪತಿಯನ್ನ ಎಲ್ಲಿ ನೋಡ್ತೀರಾ ಅಂತ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಕಣಿವೆ ನಾಗರಿಕತೆಯವರ ದೇವರು ಅಂತ ನೀವು ಓದ್ತೀರಾ. ಬಟ್ ಇಲ್ಲಿ ಋಗ್ವೇದ ಕಾಲದಲ್ಲಿ ಇವರ ನಾವು ಓದೋದಿಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಜಾಪತಿಯಲ್ಲಿ ಈ ಒಂದು ಪ್ರಮುಖ ಕಾಲದ ದೇವತೆ ಅಲ್ಲ. ಹಾಗಾಗಿ 1ನೇ ಹೇಳಿಕೆಯಲ್ಲಿ ಸರಿ. ಓಕೆನಾ? ಅದೇ ರೀತಿ ಬನ್ನಿ, ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಬಾಲ್ಯ ವಿವಾಹ ತಡೆಗಟ್ಟುವ ಕಾಯ್ದೆಯು 1929ರಲ್ಲಿ ಜಾರಿಗೆ ಆಯಿತು. ಇದನ್ನು ಶಾರದಾ ಕಾಯ್ದೆ ಎಂದು ಪ್ರಸಿದ್ಧವಾಗಿದೆ ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಇದು ಬಾಲಕರ ಮತ್ತು ಬಾಲಕಿಯರ ಮದುವೆ ವಯಸ್ಸನ್ನು 18 ಮತ್ತು 14ಕ್ಕೆ ನಿಗದಿಪಡಿಸಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಹಾಗಾಗಿ ಎರಡೂ ಕೂಡ ಸರಿ. ಹೇಳಿಕೆ 1 ಮತ್ತು ಹೇಳಿಕೆ 2 ವಿವರಣೆ ಕೊಡ್ತಾ ಇದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೂಡ ಇಲ್ಲ. ಅದೇ ರೀತಿ ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಕೃತಿಯಲ್ಲಿ ರಾಜ ಹರ್ಷವರ್ಧನನನ್ನು ಭಾಸ ಎಂಬತಕ್ಕಂಥ ಮತ್ತು ಕಾಳಿದಾಸ ಎಂಬತಕ್ಕಂಥ ಒಂದು ಕವಿಗಳಿಗೆ ಹೋಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಟಫ್ ಕ್ವಶನ್ ಅಂತ ನಾನು ಹೇಳ್ತೀನಿ. ಯಾಕಪ್ಪ ಅಂತ ಅಂದ್ರೆ ಇಲ್ಲಿ ಬಾಣಭಟ್ಟನ ಹರ್ಷಚರಿತ ಅಂತ ಎಲ್ಲರೂ ಕೂಡ ಆಪ್ಷನ್ ಹಾಕ್ಬಿಡ್ತೀರಾ. ಬಟ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ
ಭಾಸ ಮತ್ತು ಕಾಳಿದಾಸಕ್ಕೆ ಹೋಲಿಸಲಾಗಿರ್ತಕ್ಕಂಥ ಕೃತಿ ಯಾವುದಪ್ಪ ಅಂತಂದರೆ ಇದು ಜಯದೇವನ ಗೀತ ಗೋವಿಂದ ಎಂಬತಕ್ಕಂಥ ಕೃತಿ. ಓಕೆನಾ, ಜಯದೇವನ ಗೀತ ಗೋವಿಂದ 4ನೇ ಆಪ್ಷನ್ ಇಲ್ಲಿ ಸರಿ ಆಗಿದೆ. ಅದೇ ರೀತಿ ನೋಡಿ, ಈ ಕೆಳಗಿನ ಚೋಳರ ಅರಸರಲ್ಲಿ ಶ್ರೀಲಂಕಾದ ಮೇಲೆ ದಾಳಿ ಮಾಡದವರು ಅಂದರೆ ಯಾರು ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. 1ನೇ ರಾಜರಾಜ ಚೋಳ ದಾಳಿ ಮಾಡ್ತಾನೆ, 1ನೇ ರಾಜೇಂದ್ರ ತುಂಬಾ ದಾಳಿ ಮಾಡ್ತಾನೆ, ಕರಿಕಾಲ ಚೋಳನು ಕೂಡ ತುಂಬಾ ದಾಳಿ ಮಾಡ್ತಾನೆ, 1ನೇ ಆದಿತ್ಯ ದಾಳಿಯನ್ನ ಮಾಡೋದಿಲ್ಲ. ಹಾಗಾಗಿ ಆಪ್ಷನ್ 1 ಯಾರು ಹಾಕಿದರೆ ಎಲ್ಲರೂ ಕೂಡ ಸರಿ. ಅದೇ ರೀತಿ ಬನ್ನಿ, ಈ ಕೆಳಗಿನ ಸ್ಮಾರಕಗಳಲ್ಲಿ ಯಾವುದು ಶೇರ್ ಶಾ ಸೂರಿಯಿಂದ ನಿರ್ಮಾಣಗೊಂಡಿಲ್ಲ ಅಂತ ಕೊಟ್ಟಿದ್ದಾರೆ. ಪುರಾಣ ಕಿಲಾ ಅಂತ ಇದೆ, ರೋಹ್ತ್ಸಗರ್ ಕೋಟೆ ಅಂತ ಇದೆ, ಸಸಾರಾಮ್ ಸಮಾಧಿ ಅಂತ ಇದೆ. ಸಸಾರಾಮ್ ಸಮಾಧಿ ಯಾರ ಸಮಾಧಿ? ಇದು ಶೇರ್ ಶಾ ಸೂರಿದ ಸಮಾಧಿ ಇದು, ಹಾಗಾಗಿ ಅವನೇ ಮಾಡಿರ್ತಾನೆ. ರೋಹ್ತ್ಸಗರ್ ಕೋಟೆ ಅಂತ ಇದೆ, ಇದು ಕೂಡ ಇವನೇ ಮಾಡಿರ್ತಾನೆ. ಪುರಾಣ ಕಿಲಾ ಎಂಬತಕ್ಕಂಥದ್ದು ಇದು ಕೂಡ ಮಾಡಿರ್ತಾನೆ. ಬಟ್ ಇಲ್ಲಿ ನೋಡಿ, ಕುಷ್ಕ್ ಇ ಸಿರಿ ಅಂತ ಇದೆ, ಇದು ಅಲ್ಲಾವುದ್ದೀನ್ ಖಿಲ್ಜಿ ಮಾಡ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿ. ಓಕೆನಾ, ಹಾಗಾಗಿ 2ನೇ ಆಪ್ಷನ್ ಸರಿ ಇಲ್ಲಿ. ಅದೇ ರೀತಿ ಬನ್ನಿ, ಕೊನೆಯ ಪ್ರಶ್ನೆ ನೋಡಿ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಗುರು ರಾಮದಾಸ್ ಅಂತ ಇದೆ, ಗುರು ಅರ್ಜುನ ದೇವ, ಗುರು ಹರಗೋವಿಂದ, ಗುರು ಗೋವಿಂದ್ ಸಿಂಗ್ ಅಂತ ಇದೆ. ತುಂಬಾ ಈಸಿ. ಮತ್ತೆ ಇಲ್ಲಿ ಅಕಾಲ್ ತಖ್ತ್ ಸ್ಥಾಪನೆ, ಆದಿ ಗ್ರಂಥವನ್ನ ಸಂಕಲನ ಮಾಡಿದ್ರು, ಖಾಲ್ಸಾ ಸ್ಥಾಪನೆ, ಅಮೃತ್ಸರ ನಗರವನ್ನ ಸ್ಥಾಪನೆ ಮಾಡಿದ್ರು ಅಂತ. ತುಂಬಾ ಈಸಿ ಇದೆ. ಗುರು ರಾಮದಾಸ ಮತ್ತು ಗುರು ಅರ್ಜುನ ದೇವ ಇವರಿಬ್ಬರಲ್ಲಿ ಒಬ್ರು ಏನಪ್ಪ ಮಾಡ್ತಾರೆ ಅಂತಾರೆ, ಅಮೃತ್ಸರವನ್ನ ಸ್ಥಾಪನೆಯನ್ನ ಮಾಡ್ತಾರೆ, ನಗರವನ್ನ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ A4 ಎಲ್ಲೆಲ್ಲಿದೆ ನೋಡಿ, A4 ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. B4 ಎಲ್ಲಿದೆ? ಇಲ್ಲೊಂದಿದೆ. B4 ಇಲ್ಲೂ ಮಾತ್ರ ಇದೆ. ನೆಕ್ಸ್ಟ್ ಹರಗೋವಿಂದ ಎಂಬತಕ್ಕಂಥದ್ದು, ಗುರು ಹರಗೋವಿಂದ ಎಂಬತಕ್ಕಂಥವ್ರು ಮತ್ತೆ ಗುರು ಗೋವಿಂದ್ ಸಿಂಗ್. ಗುರು ಗೋವಿಂದ್ ಸಿಂಗ್ ನಿಮಗೆ ಏನಪ್ಪ ಮಾಡ್ತಾನೆ, ಖಾಲ್ಸಾವನ್ನ ಸ್ಥಾಪನೆ ಮಾಡ್ತಾನೆ. ಡಿ ಎಂಬತಕ್ಕಂಥದ್ದು 3 ಬರಬೇಕು. ಎಲ್ಲಿದೆ? 1ರಲ್ಲಿ ಮಾತ್ರ ಇದೆ. ಇದೇ ಸರಿಯಾದ ಉತ್ತರ. ತುಂಬಾ ಈಸಿ ಇತ್ತು. ಎ ಎಂಬತಕ್ಕಂಥದ್ದು 4 ಬರುತ್ತೆ. ಗುರು ರಾಮದಾಸರು ಅಮೃತ್ಸರವನ್ನ ಸ್ಥಾಪನೆ ಮಾಡ್ತಾರೆ. ಗುರು ಅರ್ಜುನ್ ದೇವರು ಅಂದ್ರೆ ಆಪ್ಷನ್ ಬಿ ಏನಿದೆ, ಅವರು ಏನಪ್ಪಾ ಅಂತಾರೆ, ಆದಿ ಗ್ರಂಥವನ್ನ ಸಂಕಲನ ಮಾಡ್ತಾರೆ. ಗುರು ಹರಗೋವಿಂದ ಎಂಬತಕ್ಕಂಥವ್ರು ಇವರು ಅಕಾಲ ತಖ್ತನ ಸ್ಥಾಪನೆ ಮಾಡ್ತಾರೆ. ಕೊನೆಯದಾಗಿ ಗುರು ಗೋವಿಂದ್ ಸಿಂಗ್ ಅವರು ಖಾಲ್ಸಾವನ್ನ ಸ್ಥಾಪನೆ ಮಾಡ್ತಾರೆ. ಇಷ್ಟು ಬಿಟ್ಟರೆ ಇನ್ನೇನು ಕೂಡ ಇಲ್ಲ. ಟೋಟಲ್ ಆಗಿ ಒಂದು 15ರಿಂದ 17 ಕ್ವಶನ್ ಬಂದಿದ್ದು ಹಿಸ್ಟ್ರಿ ಕ್ವಶನ್ಸು, ಎಲ್ಲವೂ ಕೂಡ ಆಲ್ಮೋಸ್ಟ್ ಕವರ್ ಆಗಿದ್ದಾವೆ. ಕರ್ನಾಟಕ ಹಿಸ್ಟ್ರಿಯಿಂದ ಬಂದಿರತಕ್ಕಂಥ ಎಲ್ಲ ಕ್ವಶನ್ಸ್ ಅನ್ನು ಕೂಡ ಕವರ್ ಮಾಡಿದ್ದೀನಿ. ಓಕೆನಾ, ಈಗ ನೆಕ್ಸ್ಟ್ ಇಲ್ಲಿ ಇಂಡಿಯನ್ ಹಿಸ್ಟ್ರಿ ಅದೇ ರೀತಿ ಕವರ್ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಇಂಡಿಯನ್ ಪೊಲಿಟಿ ಕೂಡ ಕವರ್ ಮಾಡ್ಕೊಡ್ತೀನಿ. ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ತವೆ. ಅದಕ್ಕಾಗಿ ನಮ್ಮ ತರಗತಿಗಳನ್ನ ನೋಡಿ, ಅದರ ಜೊತೆಗೆ ನಿಮಗೆ ನಮ್ಮ ಏನು ಬ್ಯಾಚ್ ಇದೆ ಅದನ್ನು ಪರ್ಚೇಸ್ ಮಾಡಿ. ಎಲ್ಲರೂ ಕೂಡ ನಮ್ಮ ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನು ಕೂಡ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಜಾಯ್ನ್ ಆಗಿ ನಿಮಗೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.